ಮೆಘ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹೊಕ್ರಾಣಿ ಗ್ರಾಮದಲ್ಲಿ ಮಾಜಿ ಸಚಿವ ಎನ್ಎಸ್ ಬೋಸರಾಜು ಭೇಟಿ, ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಭರವಸೆ. ಹೊಕ್ರಾಣಿ ಘಟನೆ, ಆರೋಪಿಗಳಿಗೆ ಶಿಕ್ಷೆಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸೂಚನೆ. ಹೊಕ್ರಾಣಿ ಅತ್ಯಾಚಾರ ಘಟನೆ, ಕರ್ತವ್ಯ ಲೋಪ ಆರೋಪದ ಮೇಲೆ 4 ಜನ ಪೇದೆಗಳ ಅಮಾನತ್. ಅತ್ಯಾಚಾರ ಘಟನೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಪ್ರತಿಭಟನೆ. ದಲಿತರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ, ಕೊಲೆ, ಅತ್ಯಾಚಾರ, ಜಿಲ್ಲಾಡಳಿತ ವೈಫಲ್ಯ, ಜೈ ಭೀಮ್ ಆರೋಪ. ಅಕ್ಟೋಬರ್ 25ರಂದು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ, ವೀರೇಂದ್ರ ಜಲ್ದರ್. ಮತ್ತು ಕೊನೆ ಭಾಗಕ್ಕೆ ನೀರು ಹರಿಸುವಂತೆ ಆಗಸ್ಟ್ 25ರಂದು ರಸ್ತಾ ರೋಕ್, ಜೆ ಶರಣಪ್ಪ ಗೌಡ. ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಲಾಗಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಮತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಪಯ್ಯ ನಾಯ್ಕ ಅವರು ಸಂತ್ರಸ್ತ ಯುವತಿಯ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಮೂಲಕ ಧೈರ್ಯ ತುಂಬಿದರು. ಕೊಲೆಯಾದ ಕುಮಾರಿ ಅಶ್ವಿನಿ ತಂದೆ ತಾಯಿಗೆ ಧೈರ್ಯ ತುಂಬಿ ಮಾತನಾಡಿದ ಎನ್ಎಸ್ ಬೋಸರಾಜು, ರಾಯಚೂರು ಜಿಲ್ಲೆಯಲ್ಲಿ ಈ ರೀತಿಯ ಘಟನೆ ಈವರೆಗೆ ನಡೆದಿರುವುದು ಅಪರೂಪ. ಇಂತಹ ಪ್ರಕರಣಗಳು ಸಮಾಜವೇ ತಲೆ ತಗ್ಗಿಸುವಂತಾಗಿದ್ದು, ಇವುಗಳನ್ನು ತಡೆಗಟ್ಟಲು ಎಲ್ಲರೂ ಒಗ್ಗಟ್ಟಾಗಿ ಜಾಗೃತಿ ಮೂಡಿಸುವ ಮೂಲಕ ಪ್ರಯತ್ನಿಸಬೇಕು ಎಂದು ಹೇಳಿದರು. ಗ್ರಾಮೀಣ ಭಾಗಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬಂದ ತಕ್ಷಣ ಪೊಲೀಸರು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿ ಗ್ರಾಮಗಳಿಗೆ ಭೇಟಿ ನೀಡಿ ಜನರೊಂದಿಗೆ ಸಂಪರ್ಕದಲ್ಲಿರಬೇಕು. ಸಮಸ್ಯೆಗಳು ದೊಡ್ಡದಾಗುವ ಮುನ್ನವೇ ಅವುಗಳನ್ನು ಪರಿಹರಿಸುವ ಪ್ರಯತ್ನ ಮಾಡಬೇಕು ಎಂದು ಪೊಲೀಸ್ ಇಲಾಖೆಗೆ ಸೂಚಿಸಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಆರೋಪದ ಹಿನ್ನೆಲೆಯಲ್ಲಿ 4 ಪೊಲೀಸರನ್ನು ಈಗಾಗಲೇ ಅಮಾನತುಗೊಳಿಸಲಾಗಿದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನುಬದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಇಲಾಖೆಗೆ ಸೂಚಿಸಿದರು. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕುವಂತೆ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ನಡೆಸಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಬೋಸರಾಜು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗೀಯ ಆಯುಕ್ತರಾದ ಹಂಪಣ್ಣ ಸಜ್ಜನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್, ಡಿವೈಎಸ್ಪಿ ಚಂದ್ರಶೇಖರ್ ನಾಯಕ್, ಸಿಪಿಐ ಸೋಮಶೇಖರ್ ಕೆಂಚರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಶರಣಯ್ಯ ನಾಯಕ್, ಕೆ ಶಾಂತಪ್ಪ, ಚುಕ್ಕಿ ಶಿವರಾಮ್, ಅಮರೇಗೌಡ ಹಂಚಿನಾಳ, ಜಿ ಶಿವಮೂರ್ತಿ, ಬಾಲಸ್ವಾಮಿ ಕೋಡ್ಲಿ, ತಿಪ್ಪಣ್ಣ ಬಾಗಲವಾಡ, ವಿಶ್ವನಾಥ್ ಪಟ್ಟಿ, ಚಂದ್ರಶೇಖರ್ ಕುರುಡಿ, ಬಸವರಾಜ್ ನಕ್ಕುಂದಿ, ಪ್ರಭುರಾಜ್ ಕೋಡ್ಲಿ, ಲಕ್ಷ್ಮಣ್ ಜಾನೇಕಲ್, ಶಿವರಾಜ್ ಜಾನೇಕಲ್, ದೇವೇಂದ್ರಪ್ಪ ಬೊಮ್ಮನಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯ ಸಿರವಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಶ್ವಿನಿ ಯುವತಿ ಕೊಲೆ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಯವರಿಗೆ ಸೂಚನೆ ನೀಡಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಈ ದುರದೃಷ್ಟಕರ ಘಟನೆಯ ವಿಷಯ ತಿಳಿಯುತ್ತಿದ್ದಂತೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ತಕ್ಷಣವೇ ದೂರವಾಣಿ ಮುಖಾಂತರ ಮಾತನಾಡಿ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ತುರ್ತು ಕ್ರಮ ಕೈಗೊಳ್ಳಲು ಸೂಚಿಸಿದ್ದು, ಈಗಾಗಲೇ ಪ್ರಕರಣ ದಾಖಲಾಗಿದ್ದು 3 ಆರೋಪಿಗಳನ್ನು ಬಂಧಿಸಲಾಗಿದ್ದು ತನಿಖೆ ಪ್ರಗತಿಯಲ್ಲಿದೆ. ಈ ಪ್ರಕರಣವು ಅತ್ಯಂತ ಅಮಾನವೀಯ ಘಟನೆಯಾಗಿದ್ದು, ಇದರಲ್ಲಿ ಯಾರೇ ತಪ್ಪು ಮಾಡಿದ್ದರೂ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸಂತ್ರಸ್ತ ಯುವತಿಯ ಪಾಲಕರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ಯುವತಿಯ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದ್ದು, ಸರ್ಕಾರ ಸದಾಕಾಲ ಈ ಸಂಕಷ್ಟದಲ್ಲಿರುವವರ ಬೆಂಬಲಕ್ಕಿದೆ. ದುಷ್ಕರ್ಮಿಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮ ವಹಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ ಸಂಪೂರ್ಣ ತನಿಖೆಯನ್ನು ಶೀಘ್ರವಾಗಿ ಕೈಗೊಂಡು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೈಗೊಳ್ಳಬೇಕಾಗಿ ಹಾಗೂ ಕೈಗೊಂಡ ಕ್ರಮಗಳ ಬಗ್ಗೆ ತಿಳಿಸುವಂತೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಈ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಮುಂದೆ ಜಿಲ್ಲೆಯಲ್ಲಿ ಇಂತಹ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ವಿಧಾನಸಭೆ ಅಧಿವೇಶನ ಹಾಗೂ ವಿಧಾನ ಪರಿಷತ್ ಅಧಿವೇಶನ ನಿಮಿತ್ತ ಬರಲು ಸಾಧ್ಯವಾಗಿಲ್ಲ. ಶೀಘ್ರದಲ್ಲಿಯೇ ಗ್ರಾಮಕ್ಕೆ ಭೇಟಿ ನೀಡುವುದಾಗಿ ತಿಳಿಸಿದ ಸಚಿವರು ಸಂತ್ರಸ್ತೆಯ ಕುಟುಂಬದೊಂದಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದೆ ಎಂಬ ಅಭಯ ನೀಡಿದ್ದು, ಸರ್ಕಾರದಿಂದ ದೊರಕುವ ಸವಲತ್ತುಗಳನ್ನು ಕೊಡಿಸಲು ಎಲ್ಲಾ ಪ್ರಯತ್ನಗಳನ್ನು ನಾನು ಮಾಡುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಯುವತಿ ಅಶ್ವಿನಿ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪದ ಆಧಾರದ ಮೇಲೆ ಸಿರವಾರ ಪೊಲೀಸ್ ಠಾಣೆಯ ಮುಖ್ಯ ಪೇದೆಗಳಾದ ಭೀಮಾರೆಡ್ಡಿ, ವೀರೇಶ್, ಪೇದೆಗಳಾದ ದೇವರಾಜ್, ನಾಗರಾಜ್ ಸೇರಿ 4 ಪೊಲೀಸರನ್ನು ಅಮಾನತ್ ಮಾಡಿ ಎಸ್ಪಿ ಅರುಣಾಂಶುಗಿರಿ ಆದೇಶ ಹೊರಡಿಸಿದ್ದಾರೆ. ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಬುಧವಾರ ಸಂಜೆ ಯುವತಿಯು ಬಹಿರ್ದೆಸೆಗೆ ತೆರಳಿದ್ದು ಕಾಣುತ್ತಿಲ್ಲ ಎಂದು ಯುವತಿಯ ಪಾಲಕರು ಸಿರವಾರ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ್ದರೂ ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ. ಠಾಣೆಗೆ ಹೋಗಿ ವಿಷಯ ಬರೆಸಿದರೂ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಯುವತಿಯ ತಂದೆ ತಾಯಿ, ಪಾಲಕರು ಹಾಗೂ ದಲಿತ ಸಂಘಟನೆಯ ಪದಾಧಿಕಾರಿಗಳು ಹೋರಾಟ ಮಾಡಿ ಸ್ಥಳಕ್ಕೆ ಆಗಮಿಸಿದ ಬಳ್ಳಾರಿ ಐಜಿಪಿ, ರಾಯಚೂರು ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡಿ ದೂರು ಸಲ್ಲಿಸಿದ್ದರು. ಸ್ಥಳದಲ್ಲಿ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಕರ್ತವ್ಯದಲ್ಲಿ ಲೋಪವೆಸಗಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಅವರನ್ನು ಅಮಾನತ್ ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕರ್ತವ್ಯ ಲೋಪ ಆರೋಪದ ಮೇಲೆ 4 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಅಶ್ವಿನಿ ಪ್ರಕರಣದಲ್ಲಿ ಕರ್ತವ್ಯ ಲೋಪದ ಆರೋಪದ ಹಿನ್ನೆಲೆಯಲ್ಲಿ ಸಿರವಾರ ಪೊಲೀಸ್ ಠಾಣೆಯ 4 ಸಿಬ್ಬಂದಿಯನ್ನು ಅಮಾನತ್ ಮಾಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕ್ರಮವನ್ನು ಸ್ವಾಗತಿಸುತ್ತೇನೆ. ಆದರೆ ಈ ಕ್ರಮವು ಕೇವಲ ಕೆಳಹಂತದ ಸಿಬ್ಬಂದಿಗಳ ಮೇಲೆ ಮಾತ್ರ ಸೀಮಿತವಾಗದೆ ಪ್ರಕರಣದ ಸಂದರ್ಭದಲ್ಲಿ ಠಾಣೆಯ ಪ್ರಭಾರಿ PSI ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದವರ ಜವಾಬ್ದಾರಿಯನ್ನು ಸಮಗ್ರವಾಗಿ ಪರಿಶೀಲಿಸಬೇಕಾಗಿದೆ. 4 ಸಿಬ್ಬಂದಿಯನ್ನು ಅಮಾನತ್ ಮಾಡುವ ಮೂಲಕ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಂತಾಗಿದೆ ಎಂಬ ಭಾವನೆ ಸಾರ್ವಜನಿಕರಲ್ಲಿ ಮೂಡಿದೆ. ಕರ್ತವ್ಯ ಲೋಪಕ್ಕೆ ಸಿಬ್ಬಂದಿಯಷ್ಟೇ ಹೊಣೆಗಾರರೇ ಅಥವಾ ಮೇಲ್ವಿಚಾರಣೆಯ ಜವಾಬ್ದಾರಿ ಹೊಂದಿದ್ದ ಅಧಿಕಾರಿಗಳ ಮೇಲೂ ಹೊಣೆಗಾರಿಕೆ ಇದೆಯೇ ಎಂಬ ಪ್ರಶ್ನೆಗೆ ಪೊಲೀಸ್ ಇಲಾಖೆ ಸ್ಪಷ್ಟ ಉತ್ತರ ನೀಡಬೇಕು. ಪ್ರಭಾರಿ PSI ಹುದ್ದೆಯಲ್ಲಿದ್ದವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ದುರಂತ ಬೆಳವಣಿಗೆಯಾಗಿದೆ. ಕಾನೂನು ಎಲ್ಲರಿಗೂ ಸಮಾನವಾಗಿದ್ದು ಜವಾಬ್ದಾರಿಯ ಹುದ್ದೆಯಲ್ಲಿರುವ ಅಧಿಕಾರಿಗಳ ಕರ್ತವ್ಯ ಲೋಪವು ಪರಿಶೀಲನೆಗೆ ಒಳಪಡಬೇಕು. ಆದ್ದರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ಯಾರೇ ತಪ್ಪಿತಸ್ಥರಾಗಿದ್ದರೂ ಅವರ ಹುದ್ದೆ ಅಥವಾ ಸ್ಥಾನಮಾನವನ್ನು ಪರಿಗಣಿಸದೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು. ಇದರಿಂದ ಪೊಲೀಸ್ ಇಲಾಖೆಯ ಮೇಲಿನ ಸಾರ್ವಜನಿಕರ ವಿಶ್ವಾಸ ಮತ್ತಷ್ಟು ಬಲಗೊಳ್ಳಲಿದೆ ಎಂದರು. ಜಿಲ್ಲೆಯಲ್ಲಿ ನಡೆದ 2 ಮಹಿಳೆಯರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ಕುರಿತು ಪಾರದರ್ಶಕ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿ AIMSS, AIDYO ಹಾಗೂ AIDSO ಸಂಘಟನೆಗಳ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಯುವತಿ ಬಹಿರ್ದೆಸೆಗೆ ತೆರಳಿದ ಸಂದರ್ಭದಲ್ಲಿ ಕಾಣೆಯಾಗಿದ್ದು ಮರುದಿನ ಬೆಳಗ್ಗೆ ಗ್ರಾಮದ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಯುವತಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ. ಪ್ರಕರಣದ ಕುರಿತು ಸಮಗ್ರ, ಪಾರದರ್ಶಕ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಲಿಂಗಸುಗೂರು ತಾಲೂಕಿನ ಕಡರಕಲ್ ಗ್ರಾಮದಲ್ಲಿ ಕಟ್ಟಿಗೆ ಹಾಗೂ ಸೌದೆ ತರಲು ಜಮೀನಿಗೆ ತೆರಳಿದ್ದ ಮಹಿಳೆಯೊಬ್ಬರ ಶವ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದ್ದು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಈ ಪ್ರಕರಣದಲ್ಲಿಯೂ ಸಮಗ್ರ ತನಿಖೆ ನಡೆಸಿ ಘಟನೆಯ ಹಿಂದಿರುವ ಸತ್ಯವನ್ನು ಬಯಲಿಗೆಳೆದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ಪ್ರತ್ಯೇಕವಾಗಿ ನಡೆದ ಈ 2 ಘಟನೆಗಳು ಜಿಲ್ಲೆಯ ಜನರನ್ನು ಬೆಚ್ಚಿ ಬೀಳಿಸಿವೆ. ದೂರದ ಪ್ರದೇಶಗಳಲ್ಲಿ ಇಂತಹ ಘಟನೆಗಳು ನಡೆದಾಗ ಆತಂಕ ವ್ಯಕ್ತಪಡಿಸುತ್ತಿದ್ದ ಜನರು ಇದೀಗ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂತಹ ಘಟನೆಗಳು ನಡೆಯುತ್ತಿರುವುದರಿಂದ ಮತ್ತಷ್ಟು ಭಯಭೀತರಾಗಿದ್ದಾರೆ. ಹೆಣ್ಣು ಮಕ್ಕಳ ರಕ್ಷಣೆಯ ಮಾತು ಕೇವಲ ಘೋಷಣೆಯಾಗಿ ಉಳಿಯಬಾರದು. ಸರ್ಕಾರ ಸೂಕ್ತ ರಕ್ಷಣೆಗೆ ಮುಂದಾಗಬೇಕು ಎಂದು ಮನವಿ ಮಾಡಿದರು. ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ, ಕೊಲೆ ಮತ್ತು ದೌರ್ಜನ್ಯ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು. ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ದೊರೆಯದಿರುವುದು ಇಂತಹ ಕೃತ್ಯಗಳಿಗೆ ಪ್ರೋತ್ಸಾಹ ನೀಡುವಂತಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟಕ್ಕೂ ಕಡಿವಾಣ ಹಾಕಬೇಕು. ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು. ಘಟನೆಗಳ ಕುರಿತು ದೂರು ಬಂದ ತಕ್ಷಣವೇ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸುವ ಮೂಲಕ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಹೆಣ್ಣು ಮಕ್ಕಳಿಗೆ ರಕ್ಷಣೆ
ವಿದ್ಯಾರ್ಥಿ ಯೋಜನಾ ಮಹಿಳಾ ಹೋರಾಟ ಇವಾಗಲೇ ಮದ್ಯ ಮಾದಕ ವ್ಯಸನವನ್ನು ನಿರ್ಬಂಧಿಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಯುವತಿಗೆ ನ್ಯಾಯ ಸಿಗಲೇಬೇಕು ಎಲ್ಲಿವರೆಗೆ ಹೋರಾಟ? ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡದ ಸರ್ಕಾರ ಏನು ತಾನೇ ಕೊಟ್ಟಿತ್ತು? ಈ ಕೂಡಲೇ ಶಿಕ್ಷಿತರನ್ನು ಬಂಧಿಸಿ ಯುವತಿಗೆ ನ್ಯಾಯ ಕೊಡಿಸಿ We want ಅಶ್ಲೀಲ ಸಿನಿಮಾ ಸಾಹಿತ್ಯಗಳನ್ನು ಬೆಂಕಿಗೆ ಹಾಕಿ ಶಾಲೆಗಳನ್ನು ನಿರ್ಮಿಸಿ ಬೇಕೇ ಬೇಕು ಇನ್ಕ್ಲಾಬ್. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ತಿಳಿದಿದೆ, ಪತ್ರಿಕೆಯಲ್ಲಿ ವರದಿಯಾದಂತೆ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಯುವತಿಯ ಮೇಲೆ ಏನು ಅತ್ಯಾಚಾರ ಆಗಿ ಕೊಲೆಯಾಗಿದೆ ಅಂತೇಳಿ ಸುದ್ದಿ ಬಂದಿದೆ ಪತ್ರಿಕೆಯಲ್ಲಿ. ಹಾಗೆಯೇ ಲಿಂಗಸ್ಕೂರು ತಾಲೂಕಿನ ಕರಡ್ಕಲ್ ಗ್ರಾಮದಲ್ಲಿ ಕಟ್ಟಿಗೆಗೆ ಹೋದಂಥ ಮಹಿಳೆ ಇವತ್ತು ಮರುದಿನ ಕೊಲೆಯಾಗಿ ಪತ್ತೆಯಾಗಿದ್ದಾಳೆ. ಇವರಿಬ್ಬರಲ್ಲಿ ಕೂಡ ನ್ಯಾಯ ಸಿಗಬೇಕನ್ನೋದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತಾ ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನಾವು ನಮ್ಮ ಸಂಘಟನೆಯಿಂದ. ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ. ಇವತ್ತು ಬಾಲೆಯರಿಂದ ಹಿಡ್ಕೊಂಡು ವೃದ್ಧೆಯರವರೆಗೂ ಕೂಡ ಇವತ್ತು ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಹೊರಗೆ ಹೋದಂಥ ಮಹಿಳೆ ಇವತ್ತು ವಾಪಸ್ ಬರ್ತಾಳನ್ನೋ ನಂಬಿಕೆ ಇವತ್ತು ನಮಗೆ ಇಲ್ದಂಗೆ ಆಗಿಬಿಟ್ಟಿದೆ. ಇವತ್ತು ರಕ್ಷಣೆ ಕೊಡೋಕ್ಕಾಗಲ್ಲ ಅಂದರೆ ಸರ್ಕಾರ ರಕ್ಷಣೆನ ಕೊಡಬೇಕಲ್ಲ. ಇವತ್ತು ಎಷ್ಟೋ ನಿಯಮಗಳು ಜಾರಿಯಲ್ಲಿದೆ, ಅವೆಲ್ಲನೂ ಕೂಡ ವರ್ಮಾ ಕಮಿಷನ್ ಆಯೋಗ ಕೂಡ ಜಾರಿಗೆ ತರಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಈ ಘಟನೆಯಲ್ಲಿ ಹೊಕ್ರಾಣಿ ಘಟನೆಯಲ್ಲಿ ಶೌಚಾಲಯಕ್ಕೆ ಹೋಗಿದ್ದಾಳೆ ಮಹಿಳೆ. 6 ಗಂಟೆಗೆ ಹೋದಂಥ ಮಹಿಳೆ ಮರುದಿನ ಇಲ್ಲ ಅಂತಂದರೆ ನಾವು ಏನಂತ ಹೇಳಬೇಕು? ಹಾಗಾಗಿ ಇವರಿಬ್ಬರಲ್ಲಿ ಕೂಡ ನ್ಯಾಯ ಒದಗಿಸ್ಬೇಕಂತೇಳಿ ನಮ್ಮ ಮಹಿಳಾ ಸಂಘಟನೆ, ಯುವಜನ ಸಂಘಟನೆ, ವಿದ್ಯಾರ್ಥಿ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಸರೋಜಾ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಜನರು ಗುರಿಯಾಗಿ ಕೊಲೆ ಅತ್ಯಾಚಾರ ಘಟನೆಗಳು ನಡೆಯುತ್ತಿದ್ದು ಜಿಲ್ಲಾಡಳಿತ ಮುಂಜಾಗ್ರತೆ ವಹಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಬಹುಜನ ಸಮಾಜದ ಜಿಲ್ಲಾಧ್ಯಕ್ಷ ಜೈ ಭೀಮ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಂಕೇಶ್ವರಹಾಳ ಗ್ರಾಮದಲ್ಲಿ ಭೂಮಾನಂದ ಕೊಲೆ ನಂತರ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಅಶ್ವಿನಿ ಎಂಬ ಯುವತಿ ಹಾಗೂ ಲಿಂಗಸುಗೂರು ತಾಲೂಕಿನ ಕಡರಕಲ್ ಗ್ರಾಮದ ರಾಣೆಮ್ಮ ಎಂಬ ಮಹಿಳೆಯ ಮೇಲೆ ಅತ್ಯಾಚಾರ ಘಟನೆ ನಡೆದಿವೆ. ಜಿಲ್ಲೆಯಲ್ಲಿ ಗಾಂಜಾ ಅಕ್ರಮ ಮದ್ಯ ಮಾರಾಟ ವ್ಯವಸ್ಥೆಯೇ ಘಟನೆಗಳಿಗೆ ಕಾರಣವಾಗಿವೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗದೇ ಇರುವುದು ಇಂತಹ ಘಟನೆಗಳು ಮರುಕಳಿಸಲು ಕಾರಣವಾಗುತ್ತಿವೆ. ನ್ಯಾಯಾಲಯದಲ್ಲಿ ಜಾಮೀನು ದೊರೆಯುತ್ತಿರುವುದರಿಂದ ಆರೋಪಿಗಳಲ್ಲಿ ಭಯವೇ ಇಲ್ಲದೆ ಹೋಗಿದೆ. ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳು ಸಹ ಇಂತಹ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಹೊಕ್ರಾಣಿ ಗ್ರಾಮದಲ್ಲಿ ನಡೆದ ಘಟನೆ ಪ್ರತಿಭಟನಾಕಾರರು ಪಟ್ಟು ಹಿಡಿದ ಹೋರಾಟ ಮಾಡಿದ್ದರಿಂದ ಜಿಲ್ಲಾಧಿಕಾರಿ ಐಜಿಪಿ ಸ್ಥಳಕ್ಕೆ ಆಗಮಿಸಿದ್ದರು. ಸಮಾಧಾನ ಪಡಿಸುವ ಕೆಲಸವಾಗುತ್ತಿದೆ ಹೊರತು ನ್ಯಾಯ ಒದಗಿಸುವ ಪ್ರಯತ್ನವಾಗುತ್ತಿಲ್ಲ ಎಂದು ಟೀಕಿಸಿದರು. ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಭಂಡಾರಿ ಮಾತನಾಡಿ, ಜಿಲ್ಲೆಯಲ್ಲಿ ಪಾನ್ ಶಾಪ್ಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದೆ. ಸ್ಥಳೀಯ ಶಾಸಕರು ಬೆಂಬಲಿಗರೇ ಮದ್ಯ ಮಾರಾಟದಲ್ಲಿ ತೊಡಗಿದ್ದಾರೆ. ಬೈಕ್ಗಳಲ್ಲಿ ಮದ್ಯವನ್ನು ಸಾಗಣೆ ಮಾಡಲಾಗುತ್ತಿದ್ದರೂ ಅಬಕಾರಿ ಪೊಲೀಸ್ ಇಲಾಖೆ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಹೊಕ್ರಾಣಿ ಗ್ರಾಮದಲ್ಲಿ ಬಾರ್ ಶಾಪ್ ಇಲ್ಲದೇ ಇದ್ದರೂ ಇಡೀ ದಿನ ಯುವಕರು ಮದ್ಯ ಸೇವನೆ ಮಾಡಿದ್ದು ಹೇಗೆ ಎಂದು ಪ್ರಶ್ನಿಸಿದರು. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಎಂದರು. ಹನುಮಂತಪ್ಪ ಅತ್ತನೂರು ಮಾತನಾಡಿ, ಜಿಲ್ಲೆಯನ್ನು ಬಯಲು ಮುಕ್ತ ಎಂದು ಘೋಷಿಸಿರುವ ರಾಜ್ಯ ಸರ್ಕಾರ ವೈಫಲ್ಯಕ್ಕೆ ಹೊಕ್ರಾಣಿ ಘಟನೆಯೇ ಸಾಕ್ಷಿಯಾಗಿದೆ. ಪದವಿ ಓದುತ್ತಿದ್ದ ಯುವತಿ ಶೌಚಾಲಯಕ್ಕೆ ಹೋದಾಗ ಅತ್ಯಾಚಾರ ನಡೆದಿದೆ. ಶೌಚಾಲಯ ಇಲ್ಲದೆ ಇರಲು ಆಡಳಿತ ಸುಳ್ಳು ಕಾರಣವಾಗಿದೆ. ಅನೇಕ ಶಾಸಕರು, ಮಾಜಿ ಸಚಿವರುಗಳು ಮದ್ಯದ ಬಾರ್ಗಳನ್ನು ಪಡೆದು ಸಾಗಾಣಿಕೆಯಲ್ಲಿ ತೊಡಗಿದ್ದಾರೆ. ಅಬಕಾರಿ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಶಾಮೀಲಾಗಿದೆ ಎಂದು ಆರೋಪಿಸಿದರು. ಬರೇ ಜಾಹೀರಾತಿನಲ್ಲಿ ಮಾತ್ರ ಬಯಲು ಮುಕ್ತ ಶೌಚಾಲಯನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದೆ. ಗ್ರಾಮ ಪಂಚಾಯತಿಯಲ್ಲಿ ಇಂದ ಈವನ್ ಜಿಲ್ಲಾಡಳಿತವರೆಗೂ ಮಾಡಿದಂಥ ಶೌಚಾಲಯಗಳು
ಇವತ್ತು ಹಳ್ಳಿ ಒಳಗೆ ಯಾವ ಶೌಚಾಲಯ ನಿರ್ಮಾಣ ಮಾಡಿಲ್ಲ. ಇದು ಮಹಿಳೆಯರಿಗೆ ಒಂದು ಒಂದು ಏನಂತಂದರೆ ಅವ್ರಿಗೆ ಏನು ಮೂಲಭೂತ ಸೌಲಭ್ಯ ಕೊಡಬೇಕಾಗಿದ್ದು ಸರ್ಕಾರಗಳು ವಿಫಲಾಗ್ಯಾವ. ಇವತ್ತು ಕೇಂದ್ರ ಸರ್ಕಾರ ಬೇಟಿ ಬಚಾವ್ ಅಂತ ಹೇಳಿ ಇವತ್ತು ಹೇಳಿಕೆಂತ ಇವತ್ತು ಸಣ್ಣ ವಿದ್ಯಾರ್ಥಿಗಳನ್ನು ಸಣ್ಣ ಮಕ್ಕಳನ್ನು ಇವತ್ತು ಇಂಥ ಕೃತ್ಯಕ್ಕೆ ಅವರೇ ಹೊಣೆಗಾರರಾಗ್ತಾರೆ. ಇವತ್ತು ರಾಜ್ಯ ಸರ್ಕಾರ ಕೂಡ ಇವು ಶೌಚಾಲಯ ನಿರ್ಮಿಸಿದ್ರು ಕೂಡ ಅಲ್ಲಿ ನೀರಿನ ವ್ಯವಸ್ಥೆಯೂ ಇಲ್ಲ, ಅದನ್ನ ನಿರ್ವಹಣೆ ಮಾಡೋಕ್ಕೂ ಒಂದು ವ್ಯವಸ್ಥೆನೂ ಮಾಡ್ತಾ ಇಲ್ಲ. ಇವತ್ತು ಈ ಸಿಟಿ ಒಳಗೆ ಇಲ್ಲ ಅಂದರೆ ಹಳ್ಳಿ ಒಳಗೆ ಈ ಬಯಲು ಮುಕ್ತ ಶೌಚಾಲಯ ಬರೀ ಸರ್ಕಾರ ತಮಗೆ ಏನು ಬೇಕು ಈ ಲೂಟಿ ಹೊಡೆಯಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿ ಲಕ್ಷಾಂತರ ರೂಪಾಯಿ ಇವತ್ತು ದೇಶಕ್ಕೆ ಒಂದು ಗಂಡಾಂತರ ತಂದಂಥ ಒಂದು ಸರ್ಕಾರಗಳು ಆ್ಯಕ್ಚುಲಿ ಇವತ್ತು ಆಡಳಿತ ಮಾಡೋಕ್ಕೆ ಅವ್ರಿಗೆ ಒಂದು ಇದೇ ಇಲ್ಲ. ಇವತ್ತು ಏನು ಒಕ್ಕರಣೆಯಲ್ಲಿ ಆಗಿರತಕ್ಕಂಥದ್ದು ಇವತ್ತು ಎಲ್ಲ ನಾಗರಿಕರು ತಲೆ ತೆಗೆಸುವಂಥ ವಿಚಾರ ಇದೆ. ಇಂಥ ಒಂದು ಕೃತ್ಯಕ್ಕೆ ಜಿಲ್ಲಾಡಳಿತ ಈವನ್ನು MLAಗಳು ತಾವೇ ಬಾರ್ಶಾಪ್ ನಡೆಸ್ತಾ ಇದ್ದಾರೆ. ಇವತ್ತು ಜನಸಾಮಾನ್ಯರು ಅವರೇ ಕೂರಿಸ್ತಾ ಇದ್ದಾರೆ. ಅವರೇ ನೋಡಿ ನಿಮ್ಗೆ ಪತ್ರಿಕೆದವ್ರಿಗೆ ನಿಮ್ಗೆಲ್ಲ ಗೊತ್ತಿರ್ತದ. MLAಗಳು ಬಾರ್ಗಳು ನಡೆಸ್ತಾರ್ರಿ. ಅವ್ರ ಹೆಸರು ಮೇಲೆ ಇಲ್ಲ ಅಂದ್ರೆ ಇನ್ನೊಬ್ರು ಅವ್ರ ಬೇನಾಮಿ ಹೆಸರು ಮೇಲೆ ನಡೆಸ್ತಾ ಇದಾರ. ನಿಮ್ಗೆಲ್ಲ ಪತ್ರಿಕೆಯವ್ರಿಗೆಲ್ಲ ಗೊತ್ತದ. ಮಾಜಿ MLAಗಳು ಇವತ್ತು ಬಾರ್ಗಳು ನಡೆಸ್ತಾ ಇದ್ದಾರೆ, ದೀಪಾವಳಿ ನಡೆಸ್ತಾ ಇದಾರ, ಶಿವರುಗಳ ನಡೆಸ್ತಾ ಇದಾರ. ಈ ಲೋಕಲ್ MLAಗಳನ್ನೇ ಇರ್ಬೋದು, ಅವ್ರ ಸಹಚರರಲ್ಲಿ ನಡೆಸ್ತಾ ಇದಾರ. ಮತ್ತೆ ಮಾನವಿ MLAಗಳು ಅವರು ಇನ್ವಾಲ್ವ್ಮೆಂಟ್ ಅದಾರ. ಇವೆಲ್ಲ ಗೊತ್ತಿದ್ರು ಕೂಡ ಜಿಲ್ಲಾಡಳಿತ ಅಬಕಾರಿ ಇಲಾಖೆ ಅನಧಿಕೃತವಾಗಿ ನಡೆಸ್ತಾ ಇದ್ದಾರ. ಯಾವುದು ಬಾರ್ಗಳನ್ನ ಅಧಿಕೃತವಾಗಿ ನಡೆಸ್ತಾ ಇದ್ದಾರೋ ಅನಧಿಕೃತವಾಗಿ ನೋಡಿ, ಅಧಿಕೃತವಾಗಿ ಅವ್ರ ಹೆಸರು ಇಲ್ಲದಿದ್ರು ಅವರು ಹಿಂಬಾಲಕರಿಂದ ನಡೆಸ್ತಾ ಇದ್ದಾರೆ ಇವತ್ತು. ಹೀಗಾಗಿ ಅಬಕಾರಿ ಅಧಿಕಾರಿಗಳು ಕಾನೂನು ಪ್ರಕಾರ ನಡೆಸ್ತಾ ಇದ್ದಾರೋ ಅಥವಾ ಕಾನೂನು ಬಿಟ್ಟು ನಡೆಸಕತ್ತಾರಲ್ರಿ. ಇವತ್ತು ಕಿರಾಣಿ ಅಂಗಡಿಗಳೊಳಗೆ ಇವತ್ತು ನೀವು ಮದ್ಯ ಸಿಗ್ತದಂದ್ರೆ ಇದು ಕಾನೂನು ಉಲ್ಲಂಘನೆ ಅಲ್ಲ. ಅಬಕಾರಿ ಇಲಾಖೆ ಏನು ಇವತ್ತು ಮುಚ್ಕೊಂಡು ಸುತ್ತಿದೆ. ಇವತ್ತು ಜಿಲ್ಲಾಡಳಿತ ಇವತ್ತು ಅಬಕಾರಿ ಇಲಾಖೆ ಏನ್ ಮಾಡ್ತಾವ, ಏನ್ ಕೆಲಸ ಮಾಡ್ಬೇಕಂತ ಮಾಡ್ತಾ ಇಲ್ಲ. ಇವತ್ತು ಜಿಲ್ಲಾಧಿಕಾರಿಗಳಾಗ್ಲಿ SP ಆಗ್ಲಿ ಇವತ್ತು ಎಲ್ಲಿ ರೈಡ್ ಆಗ್ತಾ ಇಲ್ಲ, ಯಾವ ಕೇಸ್ಗಳು ಆಗ್ತಾ ಇಲ್ಲ. ಅದಕ್ಕಾಗಿ ನಾವೇನನ್ನೋದು ಅಬಕಾರಿ ಇಲಾಖೆ ಪೂರ ನಿಷ್ಕ್ರಿಯಾಗಿದೆ. ಇವತ್ತು ಎಲ್ಲಿ ಮತ್ತೆ ಮಾಡ್ತಾ ಇದಾರೆ ಅಲ್ಲಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಕಿರಾಣಿ ಅಂಗಡಿಗಳು ಸಿಗಂಗೇನೆ ಈ ಮದ್ಯ ಪಾನ್ ಶಾಪು ಬೇರೆ ಏನು ಮಾತ್ರ ಅಲ್ಲಲ್ಲಿ ಎಲ್ಲಿ ಸರಳವಾಗಿ ಮೇನ್ ರೋಡ್ಗಳಲ್ಲಿ ಅಂದ್ರೆ ಕದ್ದ ಮುಚ್ಚಿ ಮಾಡ್ತಿದ್ರು ಮೊದಲು. ಈಗ ರಾಜಾರೋಷವಾಗಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಥಳೀಯ ಶಾಸಕರು ಸಮೇತ ಇದಕ್ಕೆ ಒಂದು ಲಾಬಿಗೆ ಮಣದಾರೇನು ಅಂತ ನಮ್ಗೆ ಅನ್ನಿಸ್ತದೆ. ಯಾಕಂದ್ರೆ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದ್ರೂ ಯಾರು ಏನು ಮಾಡಕ್ಕೆ ಆಗೋದು ಅಂತ ಮಧ್ಯಗಳಲ್ಲಿ ರಾಜಾರೋಷವಾಗಿ ಟೂ ವೀಲರ್ ಇಟ್ಕೊಂಡು ತಗೊಂಡೋಗ್ತಾರೆ ಮಧ್ಯದಲ್ಲಿ. ಹೀಗಾಗಿ ಮೊನ್ನೆ ರೀಸೆಂಟ್ ನಡೆದಂಥ ಒಕ್ಕರಣೆಯಲ್ಲಿ ಹಗಲೆಲ್ಲ ಕುಡಿದು ಹುಡುಗರು ಒಂದು ಏನು ಯಂಗ್ಸ್ಟರ್ ಅದಲ್ಲ, ಹಗಲೆಲ್ಲ ಕುಡಿದು ಆ ಮತ್ತಿನಲ್ಲೇ ಹುಡುಗಿನ ಒಂದು ವಿಕಾರವಾಗಿ ಅದು ವರ್ಣಾನತೀತ, ಅದು ವಿವರಿಸಕ್ಕೆ ಬರಬಹುದು ಆ ರೀತಿ ಮಾಡ್ತಾರಂದ್ರೆ ಇದು ಏನು ಉದ್ದೇಶ ಅಂದ್ರೆ ನಶೆದಲ್ಲೇನೆ ಮಾಡಿರಂತಾನೆ. ಇದು ಅಲ್ಲೆಲ್ಲ ಹೇಳ್ತಾರೆ ಸ್ಥಳೀಯವಾಗಿ ನಶೆದಾಗ ಹಗಲೆಲ್ಲ ಕುಡ್ಕೊಂಡು ತಿರುಗಾಡ್ತಿದ್ರು ಹುಡುಗರು ಅಂತ. ಯಾಕಂತಂದ್ರೆ ಅಲ್ಲಿ ಬಾರಿಲ್ಲ, ಈ ಬೇರೆ ಯಾವುದಿಲ್ಲ ಅಂದ್ರೆ ಸರಳವಾಗಿ ಸಿಗ್ತದಲ್ಲ ಕಿರಾಣಿ ಅಂಗಡಿಗಳಲ್ಲಿ. ಹಿಂಗಾಗಲ್ಲಿ ಏನಂತಾರ ಸರಳವಾಗಿ ಸಿಗೋಂಥ ವಸ್ತುನ ತಗೊಂಡು ಇಂಥ ದುಷ್ಕೃತ್ಯಗಳು ಮಾಡೋಕ್ಕೆ ಒಂದು ಸಹಜವಾಗಿಬಿಟ್ಟು. ಹೀಗಾಗಿ ನಾವು ಇವತ್ತೊಂದು ದಿವಸ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಗೆ ಮತ್ತೆ ಸ್ಥಳೀಯ ಶಾಸಕರು ಎಲ್ಲ ಈ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳಿಗೆ ನಾವು ಒತ್ತಾಯ, ಮೊದಲು ಇದೇನು ಮಧ್ಯ ಏನು ಹಳ್ಳಿಗಳಲ್ಲಿ ಸರಬರಾಜು ಅಥವಾ ಅದನ್ನು ಕಟ್ಟುನಿಟ್ಟಾಗಿ ತಗೊಬಂದು ತರಬೇಕಂತ ನಮ್ಮ ಉದ್ದೇಶ. ಹಿಂಗಾಗಿ ಅದನ್ನು ಮಾಡಲೇಬೇಕು. ಅದನ್ನು ಮಾಡದೇ ಹೋದ್ರೆ ಅದೇ ಹಳ್ಳಿ ಹುಡುಗರು ಇವತ್ತೊಂದು ದಿವಸ ಕುಡಿತಕ್ಕೆ ದಾಸರಾಗಿ ಇಲ್ಲಿಗಲ್ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಇಂಥ ಘಟನೆಗಳು ಮತ್ತೆ ನಡೆದರೆ ಅನುಮಾನ ಇಲ್ಲ. ಹಂಗಾಗಿ ನಮ್ಮ ಬಹುಜನ ಸಮಾಜ ಪಕ್ಷ ಇಂಥ ಘಟನೆಗಳನ್ನು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಒಂದೇ ತಿಂಗಳಲ್ಲಿ 3 ಹತ್ಯೆಗಳು ನಡೀತವೆ ಅಂತಂದ್ರೆ ಈ ರಾಯಚೂರು ಜಿಲ್ಲೆ ನಾಗರಿಕರು ತಲೆ ತಗ್ಗಿಸುವಂತೆ ಒಂದು ಇದಾಗ್ಬಿಟ್ಟದೆ. ಯಾಕಂತಂದ್ರೆ ಈ ರಾಯಚೂರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಆದ ಇಲ್ಲ ಅಂತಕ್ಕಂಥ ಒಂದು
ನೋಡಿದವರಿಗೆ ಒಂಥರ ಕುತೂಹಲ ಕಾಣಿಸ್ತದೆ. ಏನು SP ಆರೋ ಇಲ್ಲೋ, DSP ಆರೋ ಇಲ್ಲೋ, PSCಗಳು ಆರೋ ಇಲ್ಲೋ ಅಂತ ಒಂದು ಪ್ರಶ್ನೆ ಉದ್ಭವವಾಗಿದೆ. ಹೀಗಾಗಿ ನಮ್ಮ ಬಹುಜನ ಸಮಾಜ ಪಕ್ಷ, ಕರ್ನಾಟಕ ಸರ್ಕಾರ ಸರ್ ಇಲ್ಲ, ಈಗ ಈ 23-24 ಸಂಘಟನೆಗಳೆಲ್ಲ ಸೇರ್ಕೊಂಡು ಮಾಡ್ತಾವ. ಆ ಸಂಘಟನೆಯಲ್ಲಿ ನಮ್ಮ ಬಹುಜನ ಸಮಾಜ ಪಕ್ಷನೂ ಇನ್ವಾಲ್ವ್ಮೆಂಟ್ ಆಗಿ ಬೆಂಬಲ ಮತ್ತು ಭಾಗವಹಿಸುವುದು ಇದೆ ನಮಗೆ. ಇವತ್ತು ನಾವೇನು ಪತ್ರಿಕಾಗೋಷ್ಠಿ ಬಂದಿದ್ದೀವಿ. ಈ ಒಂದು ತಿಂಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ 3 ದಲಿತ ವ್ಯಕ್ತಿಗಳು ಹತ್ಯೆ ಆಗ್ತಾರೆ. ಒಂದು ಭೀಕರವಾಗಿ ಭೂಮಾನಂದ ಅವರು ಕೊಲೆ ಆದರೆ, ಇನ್ನೊಂದು ಕೊಕ್ರಾಣಿಯಲ್ಲಿ ಅಶ್ವಿನಿ ಎಂಬ ಒಂದು ಪದವೀಧರ ವಿದ್ಯಾರ್ಥಿನಿದು, ಮತ್ತು ರೇಣುಕಮ್ಮ ಅಂತೇಳಿ ಲಿಂಗಸುಗೂರಿನ ಕಡಕಲ್ ಗ್ರಾಮದಲ್ಲಿ ಕೊಲೆ ಆಗ್ತದೆ. ಇವತ್ತು ಈ ಕೊಲೆಗಳು ದಲಿತರ ಮೇಲೆ ಹೆಚ್ಚಾಗ್ತಾ ಇದೆ. ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯ ಇದರಲ್ಲಿ ಇದೆ. ಯಾಕಂದರೆ ಭೂಮಾನಂದ ಕೊಲೆ ಆದಾಗ ಪೊಲೀಸದ್ದು ಇಷ್ಟಿದ್ರು ಒಂದು ಜಿಲ್ಲಾಧಿಕಾರಿಗಳು ಏನು SC STದು ಚೇರ್ಮನ್ ಅವರೇ ಇದ್ದಾರೆ ಸಮಿತಿದು, ಅವರು ಅಲ್ಲಿಗೆ ಪ್ರೆಸೆಂಟೇ ಆಗಲಿಲ್ಲ. ಮೊನ್ನೆ ನಾವು ಅಶ್ವಿನಿ ಅಂತ ಏನು ಇವರಿದ್ದಾರೆ ಡೆತ್ ಆದಾಗ ಅಲ್ಲಿ ಜಿಲ್ಲಾಧಿಕಾರಿ ಬಂದಾಗ ನಾವು ಕ್ವಶನ್ ಮಾಡಿದ್ವಿ, ಅಲ್ಲ ಮೇಡಮ್ ಇದು ನಿಮ್ಮ ಜವಾಬ್ದಾರಿ ಅಲ್ಲ ಅಂತೇಳಿ ಕ್ವಶನ್ ಮಾಡಿದಾಗ ಜಿಲ್ಲಾಧಿಕಾರಿ ಇದ್ದು ನಾನು ಎಲ್ಲ ಅಪ್ಡೇಟ್ ತಗೊಳ್ತಾ ಇದ್ದೀನಿ, ನನಗೆ ಅಲ್ಲಿಗೆ ಬಂದರೆ ಮಾಬ್ ಜಾಸ್ತಿ ಇರುತ್ತೆ, ಹಂಗಾಗಿ ನನಗೆ ಬರೋಕ್ಕಾಗಲ್ಲ ಅನ್ನೋ ಒಂದು ಮಾತಿನ ಮೇಲೆ ಸಂಘಟನೆಕಾರರು, ನಮ್ಮ ಪಕ್ಷದವರು ಎಲ್ಲರೂ ಕ್ವಶನ್ ಮಾಡಿದ ಮೇಲೆ ಅವರು ಆ ಗ್ರಾಮಕ್ಕೆ ಬಂದರು. IG ಬಂದಿರಲಿಲ್ಲ. IG ಕಂಪಲ್ಸರಿ ಇಂಥದಕ್ಕೆ ಬರಬೇಕು, ಆದರೆ IG ಅಲ್ಲಿಗೆ ಬರಲಿಲ್ಲ. ಆ ಟೈಮಲ್ಲಿ IG ಅವ್ರಿಗೂ ಬೆಳಿಗ್ಗೆ ಫೋನ್ ಮಾಡಿ ನೀವು ಬರಲೇಬೇಕು ಅಂತ ಒತ್ತಾಯ ಮಾಡಿದ ಮೇಲೆ ಅವರು ಮಧ್ಯಾಹ್ನಕ್ಕೆ ರೀಚ್ ಆದರು ಬಳ್ಳಾರಿಯಲ್ಲಿ. ಇಲ್ಲಿ ಕೊಲೆ ಆಗ್ತಾ ಇದೆ ಅನ್ನೋದಕ್ಕಿಂತ ಭಾಳ ಸಿಂಪಲ್ ಆಗಿ ತಗೊಳ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾವುದೇ ಆಗಲಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಯಾರೇ ಬರಲಿ, ನಮ್ಮ ಸಂಘಟನೆಕಾರರು ಬರಲಿ, ಪಕ್ಷದವ್ರು ಬಂದಾಗ ನಮ್ಮನ್ನ ಕನ್ವಿನ್ಸ್ ಮಾಡಿ ಅದನ್ನೇ ಅವತ್ತಿಂದ ಅವತ್ತಿಗೆ ಮುಚ್ಚಾಕಕ್ಕೆ ನೋಡ್ತಿದ್ದಾರೆ ಹೊರತು ಅವ್ರು ಯಾವುದೇ ಥರ ಪ್ರಿಕಾಷನ್ಸ್ ತಗೊಳ್ತಾ ಇದೆ ಇದ್ರ ಬಗ್ಗೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಗಾಂಜಾ ಅವಳಿ ಹಿಂಗ ಇದೆ, ಮತ್ತೆ ಅಂಗಡಿಗಳಲ್ಲಿ ಒಂದು ಚಾಕ್ಲೇಟ್ ಸಿಕ್ಕಂಗೆ ಮತ್ತೆ ಸಿಗಕತ್ತದ. ಅದ್ರ ಬಗ್ಗೆ ಯಾವುದೇ ಇಲ್ಲ. ನಾವು ಏನಾದರೂ ಹೇಳಿದಾಗ ಅವ್ರು ತಮ್ಮ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಳ್ಳಂಗಾಗಿದೆ. ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಒಂದು FIR ಆಗಲ್ಲ. ಆ ಮಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಪೂರ್ತಿ ಸಮಾಧಾನ ಮಾಡಕ್ ಕುಂತಿದ್ದಾರೆ ಎಲ್ಲರೂ. ಬಟ್ ಅವ್ರ ಕರ್ತವ್ಯನ ಅವರು ಸಮಯಕ್ಕೆ ಸರಿಯಾಗಿ ಮಾಡ್ತಾ ಇಲ್ಲ. ಮತ್ತೆ ಒಂದು ಬಹಳ ಉಡಾಫೆ ಆಗಿದೆ. ಈ ದಲಿತ ಸಮಾಜ ಮೇಲೆ ಅತ್ಯಾಚಾರ ಮಾಡೋದು, ಕೊಲೆಗಳು ಮಾಡೋದು. ಈ ಕೊಲೆ ಮಾಡಿದವ್ರು 3 ತಿಂಗಳಿಗೆ ಬೇಲ್ ಸಿಗುತ್ತೆ, 6 ತಿಂಗಳಿಗೆ ಬೇಲ್ ಸಿಗುತ್ತೆ ಅಂತ ಬಹಳ ಸಿಂಪಲ್ ಆಗಿದ್ದಾರೆ. ನಾವು ಓದೋರು ಬಿಡಿಸೋರು ಇದ್ದಾರೆ. ಕಾನೂನು ಅಷ್ಟೇ ಸ್ವಲ್ಪ ಏನಂದ್ರೆ ಅಷ್ಟೇ ಸ್ಟ್ರಿಕ್ಟ್ ಇಲ್ಲ. ಒಂದು ಕಠಿಣವಾಗಿ ಏನನ್ನ ಕ್ರಮ ಕೈಗೊಂಡ್ರೆ ಕೋರ್ಟ್ಗಳು ಅವ್ರಿಗೆ ಬೇಲ್ ಇರಲಾರ್ದೆ ಮಾಡಬೇಕು. ಯಾರೇ ಇಂಥದ್ದು ಮಾಡ್ತಾರೆ ಅವ್ರಿಗೆ ಬೇಲ್ ಆಗಬಾರ್ದು. ಮೊದಲನೇದಾಗಿ ಇಂಥ ಕೃತ್ಯ ಮಾಡಿದವ್ರಿಗೆ ಗಲ್ಲು ಶಿಕ್ಷೆ ಬಿಟ್ರೆ ಮತ್ತೊಂದು ಆಗ್ಬಾರ್ದು. ಹಂಗಾಗಿ ಇವತ್ತು ಬಹುಜನ ಸಮಾಜ ಪಾರ್ಟಿ ಏನಿದೆ, ಈ ಒಂದು ಅತ್ಯಾಚಾರಗಳನ್ನ ಬಹಳ ತೀವ್ರವಾಗಿ ಖಂಡಿಸ್ತೀವಿ ನಾವು. ಅದೇ ರೀತಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಜಿಲ್ಲಾಡಳಿತ ಪೂರ್ಣ ವೈಫಲ್ಯ ಇದೆ. ಇವರಿಗೆ ಒಂದು ವೇಳೆ ಆಗಲ್ಲಪ್ಪ ಅಂದ್ರೆ ಆಡಳಿತ ಅಧಿಕಾರಿಗಳಿಗೆ DC ಆಗಲಿ SP ಆಗಲಿ ಅವರು ಆಗಲ್ಲ ಅಂದ್ರೆ ವರ್ಗಾವಣೆ ಮಾಡ್ಕೊಂಡು ಹೋಗ್ಲಿ ಬೇರೆ ಕಡೆ. ರಾಯಚೂರನ್ನ ಸುರಕ್ಷಿತವಾಗಿರ್ಬೇಕಪ್ಪ ಅಂದ್ರೆ ಒಂದು ಒಳ್ಳೆ ಅಧಿಕಾರಿಗಳು ಬೇಕು. ಇಲ್ಲಿ ಬಹಳಷ್ಟು ಜನ ಮೇಕಪ್ ಮಾಡ್ಲಿಕ್ಕೆ ಕೂತಿದ್ದಾರೆ. ಎಲ್ಲ ವಿಷಯಗಳನ್ನ ಮುಚ್ಚಾಕೋದು, ಸಮಾಧಾನ ಮಾಡೋದು. ಇದರಿಂದ ಕ್ರೈಮ್ ಮುಗಿಯಲ್ಲ. ನೀವು ಎಷ್ಟು ಮುಚ್ಚಾಕ್ತಿರೋ ಮುಂದೆ ಅಷ್ಟೇ ಇದಾಗುತ್ತೆ. ಜನರನ್ನು ರೊಚ್ಚಿಗೆ ಹೇಳ್ತಾರೆ. ಮುಂದೆ ಬೀದಿಗೆ ಬರೋಂಥ ಪರಿಸ್ಥಿತಿ ತಂದು ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ತಂದಿಟ್ಟಿದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ಮುಂದಿನ ಸುದ್ದಿಗೋಷ್ಠಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳ ಬಸವರಾಜ ಭಂಡಾರಿ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳಾದ MR ಭೇರಿ, ಬುಡ್ಡಪ್ಪ ಮನ್ಸ್ಲಾಪುರ, ಚಂದ್ರು, ರತ್ನಾಕರ್ ಶಾವಂತಗೇರ, ಏಸು ಕಮಲದಿನ್ನಿ ಇದ್ದರು. ವಿಜಯ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ರಾಜ್ಯ ನೃತ್ಯ ಸ್ಪರ್ಧೆ ರಾಯಚೂರು ವಿಜಯೋತ್ಸವ ಕಾರ್ಯಕ್ರಮ ಅಕ್ಟೋಬರ್ 25ರಂದು ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ವೀರೇಂದ್ರ ಜಲ್ದಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಕಾಲೇಜು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾಲೇಜು ವಿದ್ಯಾರ್ಥಿಗಳ ತಂಡಗಳಿಗೆ ಮಾತ್ರ ಭಾಗವಹಿಸುವ ಅವಕಾಶವಿದೆ. ಪ್ರತಿ ಕಾಲೇಜಿನ 10 ರಿಂದ 12 ಜನ ವಿದ್ಯಾರ್ಥಿಗಳ ತಂಡ ವಾಟ್ಸ್ಆಪ್ ಸಂಖ್ಯೆ 9663905555ಗೆ ತಂಡ ನೃತ್ಯ 3 ನಿಮಿಷದ ವಿಡಿಯೋಗಳನ್ನು ಹಾಕಬೇಕು. ಯಾವುದೇ ಪ್ರವೇಶ ಶುಲ್ಕವಿಲ್ಲದೆ ತಂಡಗಳನ್ನು ಆಯ್ಕೆ ಮಾಡಲಾಗುತ್ತದೆ.
ಕಳುಹಿಸಲಾಗುತ್ತದೆ. ಸೆಪ್ಟೆಂಬರ್ 10ರೊಳಗೆ ವಿಡಿಯೋಗಳನ್ನು ಕಳುಹಿಸಬೇಕು. ನಂತರ ಬಂದ ವಿಡಿಯೋಗಳನ್ನು ಪರಿಗಣಿಸುವುದಿಲ್ಲ. ಆಯ್ಕೆಯಾದವರಿಗೆ ತರಬೇತಿಯೊಂದಿಗೆ ಮಾನಸಿಕ ಆರೋಗ್ಯ ರಕ್ಷಣೆ, ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಕುರಿತು ಮಾಹಿತಿ ಒದಗಿಸಲಾಗುತ್ತದೆ. ಆಯ್ಕೆ ತಂಡಗಳು ಅಕ್ಟೋಬರ್ 25ರಂದು ರಾಯಚೂರು ನಗರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವಿದೆ. ಇಲ್ಲಿಂದ 10 ತಂಡಗಳನ್ನು ಆಯ್ಕೆ ಮಾಡಿ ಬೆಂಗಳೂರಿನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಬೆಂಗಳೂರು ವೈಭವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಒದಗಿಸಲಾಗುತ್ತದೆ. ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಒದಗಿಸಲಾಗುತ್ತದೆ ಎಂದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳ ಕಾಲೇಜುಗಳ ವಿದ್ಯಾರ್ಥಿಗಳ ತಂಡ ಭಾಗವಹಿಸುವ ಅವಕಾಶವಿದೆ. ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧಾ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಜಿಲ್ಲೆಯಲ್ಲಿ ಅನೇಕ ಪ್ರತಿಭಾವಂತ ಕಲಾವಿದರು, ಯುವಕರು, ವಿದ್ಯಾರ್ಥಿಗಳಿದ್ದು ವೇದಿಕೆ ಒದಗಿಸಬೇಕಿದೆ. ರಾಯಚೂರು ಜಿಲ್ಲಾ ಉತ್ಸವದಲ್ಲಿ ಭಾಗಿಯಾಗಿರುವ ಅನೇಕ ಕಲಾವಿದರಿಗೆ ಇಂದಿಗೂ ಗೌರವಧನ ಬಿಡುಗಡೆಯಾಗಿಲ್ಲ. ಕಲಾವಿದರನ್ನು ಗುರುತಿಸುವ ಕೆಲಸ ಸಮರ್ಪಕವಾಗಿ ನಡೆಯುತ್ತಿಲ್ಲ. ದೊರಕಿರುವ ಕಾರ್ಯಕ್ರಮದಲ್ಲಿ ಗೌರವಧನ ಬಿಡುಗಡೆ ಮಾಡದೇ ಇರುವುದು ಖೇದ ಸಂಗತಿ ಎಂದರು. ಒಂದು ರಾಯಚೂರು ಆದ್ಮೇಲೆ ಸರ್ ಬೆಂಗಳೂರು ಹೋಗಿ 25 ಅಕ್ಟೋಬರ್ಗೆ ರಾಯಚೂರಲ್ಲಿ ಮೋಸ್ಟ್ಲಿ ಸ್ಟೇಡಿಯಂ ಸಿಕ್ಕ ಸ್ಟೇಡಿಯಂ ಅರೇಂಜ್ಮೆಂಟ್ ಆದರೆ ಅವ್ರು ಮಾತಾಡಕ್ಕೆ ಧೈರ್ಯನೇ ಇಲ್ಲ. ಅವ್ರಿಗೆ ಹೇಳ್ತಾ ಇದ್ದಾರೆ ನನಗೆ, ಸರ್ ನೀವೇ ಮಾತಾಡೋದು, ನಾನೇನು ಮಾತಾಡೋಣ, ನೀವು ಬಂದು ಮಾತಾಡಬೇಕು. ಪೇಮೆಂಟ್ಸ್ ಆಗಲ್ಲ, ಸುಮಾರು ಒಂದು 80-85 lakhs ಪೇಮೆಂಟ್ ಬ್ಯಾಲೆನ್ಸ್ ಇದೆ ಅಂತ ರಾಯಚೂರು ಉತ್ಸವದಿಂದ ಬಂದಿಲ್ಲ ನಮಗೆ. ನಾವು ಸುಮಾರು ಒಂದು 15 ಸರ್ ಆಫೀಸ್ಗೆ ಹೋಗಿ ಬಂದಿಲ್ಲ. ಸ್ಥಳೀಯ ಕಲಾವಿದರು ಯಾರು ಹೇಳಿಲ್ಲ ಈ ತರ, ಬಟ್ ಇವ್ರು ಹೇಳಿದ್ದಾರೆ, ಕವಿಗಳು ಹೇಳಿದ್ದಾರೆ, ನಿರೂಪಕರು ಹೇಳಿದ್ದಾರೆ, ಬೇರೆ ಹೇಳಿದ್ದಾರೆ, ಬಟ್ ಕಲಾ ತಂಡಗಳು ಹೇಳಿಲ್ಲ. ಕಲಾ ತಂಡಗಳಿಗೆ ಪೇಮೆಂಟ್ ಮುಟ್ಟಿಲ್ಲ ಕಲಾವಿದರಿಗೆ ಅಂತ ಯಾರು ಹೇಳಿಲ್ಲ. ನನಗೆ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ. ನನಗೆ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಅವ್ರು ಮಾತಾಡ್ಬೋದು. ಪ್ರೆಸ್ ಮೀಟು ಕೆಲವರು ಮಾಡಿದ್ದಾರೆ ಪ್ರೆಸ್ ಮೀಟ್ ಅಂತ ಮಾಡಿಲ್ಲ. ಇಲ್ಲ, ಕಲಾವಿದರಿಗೆ ಗೊತ್ತಿದೆ, ನನಗೆ ಗೊತ್ತಿದೆ ಅದ್ರ ಬಗ್ಗೆ. ಯಾವ್ದು ಕಲಾವಿದರು ಯಾರು ಪ್ರೆಸ್ ಮೀಟ್ ಮಾಡಿಲ್ಲ, ನಮಗೆ ಪೇಮೆಂಟ್ ಬಂದಿಲ್ಲ ಅಂತ. ಬಟ್ ಕವಿಗಳಿಗೆ ವಿತ್ ನಿರೂಪಕರಿಗೆ ಬಂದಿಲ್ಲ ಅಂತ ಗೊತ್ತಿದೆ. ಇಲ್ಲ, ನೀವು ಹೇಳ್ತಾ ಇರೋದು ನಮಗೆ ಕರೆದ ಕಾರ್ಯಕ್ರಮ ಕೊಟ್ಟಿಲ್ಲ. ಒಂದು ಅದು ಯಾರು ನಮ್ಗೆ ಸಹಾಯ ಮಾಡಿ ಈ ವಿಷಯದಲ್ಲಿ ಯಾರು ಬಂದು ಮಾತಾಡಲು ಸಹಿತ 20-25 ಸಾವಿರ ಜನ ಸೇರಿಸಿ 20-25 ಲಕ್ಷ ಪ್ರೋಗ್ರಾಮ್ ಮಾಡಿದ್ಮೇಲೆ ರಾಯಚೂರಲ್ಲಿ ಒಬ್ಬರು ಅದ್ರ ಬಗ್ಗೆ ಮಾತಾಡ ಇಲ್ಲವೇ ವೀರೇಂದ್ರ ಜಾಧವ್ ಅವರಿಗೆ ಪ್ರೋಗ್ರಾಮ್ ಕೊಡಂತ ಯಾರು ಹೇಳೇ ಇಲ್ಲ. ನಾನು ಇಷ್ಟು ಸ್ವಂತ ಎಷ್ಟೋ ಜನ ಇನ್ವಿಟೇಷನ್ ಅಲ್ಲಿ ಇರ್ಲಿಲ್ವಾ ನಿಮ್ಗೆ? ಇನ್ವಿಟೇಷನ್ ಇಲ್ಲ ಸರ್. ಅದೇ ಅಲ್ವಾ ಸರ್, ನಮ್ಗೆ ಅಷ್ಟು ನೊಂದುಕೊಂಡಿಷ್ಟು ತಿಂಗಳ ಬಂದಿಲ್ಲ ನಾನು ರಾಯಚೂರಿಗೆ. ಮಾತಾಡಿಸಿ ನೀವು ನಾನು ಬೆಳೆಸಿದ್ರಿ ಸರ್. ನೀವು ಪ್ರತಿ ಒಂದು ಪ್ರೋಗ್ರಾಮ್ ನೀವೇ ಬೆಳೆಸಿರೋದು ನನಗೆ. ನಂಬರ್ ಸರ್ ವಾಟ್ಸಪ್ ನಂಬರ್ 966 390 5555. ನೋಡಿ, ನಾವು ಅಷ್ಟು ಪ್ರೋಗ್ರಾಮ್ ಮಾಡಿದವಾಗ ಎಲ್ಲರೂ ಸೊ ಇದಕ್ಕೆ ಯಾವುದು ಫೀಸ್ ಇರಲ್ಲ. ನೋ ಎಂಟ್ರಿ ಫೀ ಫಾರ್ ಎನಿ ಈವೆಂಟ್ಸ್. ನಮ್ಮ ರಾಯಚೂರಲ್ಲಿ ತುಂಬ ಕಲಾವಿದರಿದ್ದಾರೆ. ಸೊ ಅದರಲ್ಲಿ ಯುವ ಪೀಳಿಗೆ ಅಂದರೆ ಯಂಗ್ಸ್ಟರ್ಸ್ ಕಾಲೇಜಲ್ಲಿ ಈಗ ಪರ್ಫಾರ್ಮೆನ್ಸ್ ಮಾಡ್ತಾರೆ. ನಾನು ಕಾಲೇಜಸ್ಸಲ್ಲಿ ಜಡ್ಜಾಗಿ ಹೋಗ್ತೀನಿ. ಅವರು ಟ್ಯಾಲೆಂಟ್ ಕಾಲೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಅಲ್ಲೇ ಸೀಮಿತವಾಗ್ತಾರೆ. ನನಗೆ ಅದನ್ನು ಎಕ್ಸಿಬಿಟ್ ಮಾಡಿ ಟ್ಯಾಲೆಂಟ್ ಔಟ್ಸೈಡ್ ಬರಬೇಕು ಅಂತ. ಸೊ ಇಟ್ಸ್ ಎ ಗೋಲ್ಡನ್ ಅಪರ್ಚುನಿಟಿ ಫಾರ್ ಆಲ್ ದ ಯಂಗ್ಸ್ಟರ್ಸ್. ಇದು ಓನ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ ಸೆಲೆಕ್ಷನ್ಸ್ ಮಾಡ್ತಾ ಇರೋದು. ಸೊ ಈ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ನ ಎಲ್ಲರೂ ಸೇರಿಸಿ ಈಗ 10ನೇ ತಾರೀಕು ಸೆಪ್ಟೆಂಬರ್ಗೆ ಲಾಸ್ಟ್ ಡೇಟ್ ಇದೆ ಎಂಟ್ರಿ ಇರೋದು. ಅವರು ಕಾಲೇಜಿಂದೇ ಲೆಟರ್ ತರಬೇಕು, ಪ್ಲಸ್ ಕಾಲೇಜ್ ID ಕಾರ್ಡ್ ಹಾಕೊಂಡೇ ಬರಬೇಕು, ಕಂಪಲ್ಸರಿ ಇದೆ. ಸೊ ಸ್ಪೆಷಲೈಸ್ಡ್ ಯೂತ್ಗೆ ಅಂತ ಈವೆಂಟ್ ಮಾಡ್ತಾ ಇರೋದು. ಸೊ ಇದನ್ನು ನಾವು ಎಲ್ಲ ಸೆಲೆಕ್ಷನ್ಸ್ ಆದಮೇಲೆ ಸೆಪ್ಟೆಂಬರಲ್ಲಿ ಅಕ್ಟೋಬರ್ 25ಕ್ಕೆ ರಾಯಚೂರಿನಲ್ಲಿ ರಾಯಚೂರು ವಿಜಯೋತ್ಸವ ಅಂತ ಒಂದು ಯೂತ್ ಫೆಸ್ಟಿವಲ್ ಥರ ನಾವು ಆ ಒಂದು ಈವೆಂಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಬೆಂಗಳೂರು ವೈಭವ ನ್ಯಾಷನಲ್ ಕಲ್ಚರಲ್ ಫೆಸ್ಟಿವಲ್ 25 ಡಿಸೆಂಬರ್ ಪ್ಯಾಲೇಸ್ ಗ್ರೌಂಡಲ್ಲಿ ಜರುಗುತ್ತದೆ ಈ ಈವೆಂಟ್. ಸೊ ಇದನ್ನು ನಾವು ಇಲ್ಲಿಂದ ಕೆಲವು ಸ್ಟೂಡೆಂಟ್ಸ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ನನ್ನೊಂದು ಆಸೆ ಅಷ್ಟೇ. ನಮ್ಮ ಭಾಗದಲ್ಲಿ ಯಾಕಂದರೆ ಈ ಕಡೆಯಿಂದ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ತುಂಬ ಕಷ್ಟ ಇದೆ. ಕೆಲವರು ಹೋಗಿದ್ದಾರೆ, ಕೆಲವೆಲ್ಲ ಸಾಧನೆ ಮಾಡಿದ್ದಾರೆ. ಬಟ್ ಈಗ ಯೂತ್ ಏನಿದ್ದಾರೆ ಕಾಲೇಜ್ ಅದು PU ಆಯಿತು, ಡಿಗ್ರಿ ಆಯಿತು, ಕೆಲವರು ಮಾಸ್ಟರ್ ಡಿಗ್ರಿಯಲ್ಲಿ ಇರೋದು ತುಂಬ ಟ್ಯಾಲೆಂಟ್ ಇದೆ ಹುಡುಗ, ಅವ್ರಿಗೆಲ್ಲ ಈ ಕಡೆ ಕನ್ವರ್ಟ್ ಮಾಡಬೇಕು. ಮೇನ್ ಉದ್ದೇಶ ಅಂದರೆ ಇತ್ತೀಚೆಗೆ ಯೂತಲ್ಲಿ ಸೊ ದೇ ಆರ್ ನಾಟ್ ಪ್ರಾಪರಿ ಮೆಂಟಲಿ ಸ್ಟ್ರಾಂಗ್ ಇಲ್ಲ, ತುಂಬ ವೀಕ್ ಇದ್ದಾರೆ, ಫಿಸಿಕಲಿ ವೀಕ್ ಇದ್ದಾರೆ ಮಕ್ಕಳೆಲ್ಲ.
ಅದ್ರ ಬಗ್ಗೆ ಮೋಟಿವೇಶನಲ್ ಕ್ಲಾಸಸ್ ನಾನು ಫ್ರೀ ಆಗಿ ಕೊಡ್ತೀನಿ. ಎನಿಬಡಿ ಕ್ಯಾನ್ ಕಾಂಟ್ಯಾಕ್ಟ್ ಮೈ ನಂಬರ್. ಅವ್ರಿಗೊಂದು ಸೆಷನ್ಸ್ ಇರ್ತೀನಿ, ಇದೆ ನಮ್ಮ ಸ್ಟೇಡಿಯಂ ಅಲ್ಲಿ ಆಗ್ಬೋದು, ಅವ್ರದ್ದೇ ಕಾಲೇಜ್ ಇದ್ರೆ ಅಲ್ಲಿ ಒಂದು ಮೋಟಿವೇಶನಲ್ ಕ್ಲಾಸ್ ಅಂತೀನಿ. ಆ ಕಾನ್ಸೆಪ್ಟ್ ಏನಂದ್ರೆ ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್, ನೋ ಡ್ರಗ್ಸ್. ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್, ನೋ ಡ್ರಗ್ಸ್. ಸೊ ಓನ್ಲಿ ದೇ ಹ್ಯಾವ್ ಟು ಫೋಕಸ್ ಆನ್ ಕಲ್ಚರ್ ಅಂತ ನಾನು ಹೇಳಿದೆ. ಇತ್ತೀಚೆಗೆ ತುಂಬಾ ಆಗಿದೆ ಡಿಸ್ಟ್ರಾಕ್ಟೆಡ್ ಮೈಂಡ್ ಥ್ರೂ ಮೊಬೈಲ್ ಫೋನ್ಸ್, ಸ್ಲೀಪ್ಲೆಸ್ ನೈಟ್ಸ್. ಇವೆಲ್ಲ ಏನಂದ್ರೆ ಮಕ್ಕಳು ತುಂಬಾ ಎಫೆಕ್ಟ್ ಆಗ್ತದೆ ಫ್ಯೂಚರ್ಗೆ. ಈಗ ನಾನು ಸುಮಾರು 18 ಕಾಲೇಜ್ಗಳಿಗೆ ಮೋಟಿವೇಟ್ ಮಾಡಿದ್ದೀನಿ ಲಾಸ್ಟ್ ಮಂತ್ ಎಲ್ಲ ಬ್ಯಾಂಗ್ಳೂರಲ್ಲಿ. ಸೊ ನಮ್ಮಲ್ಲಿ ಬಂದ್ಬಿಟ್ಟು ಯಾವ್ದಾದ್ರು ಕಾಲೇಜ್ ಇರುತ್ತೆ, ಕಾಲೇಜ್ ಆಮೇಲೆ ಇದಕ್ಕೆ ಯಾವುದಕ್ಕೂ ಫೀಸ್ ತಗೊಳ್ಳಲ್ಲ. ಜಸ್ಟ್ ಐ ವಾಂಟ್ ಟು ಮೋಟಿವೇಟ್ ಅವರ್ ಸ್ಟೂಡೆಂಟ್ಸ್. ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿಯ ತೀರ್ಮಾನದಂತೆ ಎಡದಂಡೆ ನಾಲೆಯ ಕೊನೆ ಭಾಗಕ್ಕೆ ನೀರು ತಲುಪುತ್ತಿಲ್ಲ. 2 ದಿನಗಳಲ್ಲಿ ಕೊನೆ ಭಾಗಕ್ಕೆ ಸಮರ್ಪಕ ನೀರು ಹರಿಸದಿದ್ದರೆ ಆಗಸ್ಟ್ 25ರಂದು ಸಿರವಾರದಲ್ಲಿ ಪಕ್ಷಾತೀತವಾಗಿ ರಸ್ತಾರೋಕ್ ಮಾಡಲಾಗುವುದು ಎಂದು ಮಾಜಿ ಶಾಸಕ ಗಂಗಾಧರ್ ನಾಯಕ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಜಿಲ್ಲೆಯ ರೈತರು ನೀರಾವರಿಯಿಂದ ವಂಚಿತರಾಗುತ್ತಿದ್ದೇವೆ. ಹಿಂದಿನ ತೀರ್ಮಾನದಂತೆ 75% ನೀರನ್ನು ಜಿಲ್ಲೆಗೆ ಹರಿಸಬೇಕು. ಆದರೆ 75% ನೀರು ಕೊಪ್ಪಳ ಜಿಲ್ಲೆಯವರು ಬಳಕೆ ಮಾಡುತ್ತಿದ್ದಾರೆ. ಸರ್ಕಾರವು ಕೋಟಿಗಟ್ಟಲೆ ಅನುದಾನ ಲೂಟಿ ಹೊಡೆಯುತ್ತಿದೆ. ಆದರೆ ಅದರ ಬಗ್ಗೆ ನಾವು ಮಾತನಾಡುತ್ತಿಲ್ಲ. ನಮಗೆ ನೀರು ಕೊಡಿ ಸಾಕು. ನೀರಾವರಿ ಇಲ್ಲದವರು ನೀರು ಬಳಕೆ ಮಾಡುತ್ತಿದ್ದಾರೆ. ನೀರಾವರಿ ಪ್ರದೇಶಕ್ಕೆ ನೀರು ವಂಚಿತರಾಗಿದ್ದೇವೆ. ಕಲಬುರಗಿ ರೀಜನಲ್ ಅಧಿಕಾರಿ ಕೊನೆ ಭಾಗಕ್ಕೆ ನೀರು ತಲುಪಿಸಲು 2 ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಎಸ್ಪಿ ಅವರಿಗೆ ಸೂಚಿಸಬೇಕು. ಇದು ಪಕ್ಷಾತೀತ ಹೋರಾಟವಾಗಿದೆ. ಎಲ್ಲ ರೈತರು ಹಳ್ಳಿಯಿಂದ ಭಾಗವಹಿಸಬೇಕು ಎಂದರು. ಮಾಜಿ ಶಾಸಕ ಗಂಗಾಧರ್ ನಾಯಕ ಮಾತನಾಡಿ, ನೀರಾವರಿ ಇಲಾಖೆಯ ಅಧಿಕಾರಿಗಳು ನಾಲೆಯ ಮೇಲೆ ಓಡಾಡುತ್ತಿಲ್ಲ. ಮುಖ್ಯವಾಗಿ ಜನಪ್ರತಿನಿಧಿಗಳು ನೀರು ತಲುಪಿಸುವಲ್ಲಿ ವಿಫಲರಾಗಿದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು ಅಧಿವೇಶನದಲ್ಲಿ ಮಾತನಾಡುತ್ತಿಲ್ಲ. ಈ ವಿಷಯದ ಕುರಿತು ಮಾತನಾಡಬೇಕು ಅಂದಾಗ ನೀರು ಬರುತ್ತದೆ. ಪ್ರತಿ ವರ್ಷ ನೀರಿಗಾಗಿ ಹೋರಾಟ ಮಾಡಿ ನೀರು ಪಡೆಯುವಂತಾಗಿದೆ. ನಮ್ಮ ಭಾಗಕ್ಕೆ ಹಂಚಿಕೆಯಾಗುವ ನೀರು ನೀಡಬೇಕು ಎಂದರು. ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ 178 ತಾಲೂಕು ಬರಗಾಲ ಇವೆ. ರಾಯಚೂರು ಜಿಲ್ಲೆ ಎಲ್ಲಾ ತಾಲೂಕು ಬರಪೀಡಿತರಾಗಿದ್ದು ಯಾವುದೇ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ. ಆಗಸ್ಟ್ 11ರಂದು ಸಲಹಾ ಸಮಿತಿ ಸಭೆ ಕರೆಯಲಾಗಿತ್ತು. ತಕ್ಷಣ ನೀರು ಹರಿಸಿ ಕೊನೆ ಭಾಗಕ್ಕೆ ಸಮರ್ಪಕವಾಗಿ ನೀರು ತಲುಪಿಸಿದ ನಂತರ ಮೇಲ್ಭಾಗಕ್ಕೆ ಗೇಟ್ ಎತ್ತಬಹುದು. 104ರಲ್ಲಿ 5 ಫೀಟ್ ನೀರು ಇರಬೇಕು. ಇಂದು ನೀರು ಇಲ್ಲ. 1,75,000 ಎಕರೆಗೆ ಬಳಸುವ ನೀರನ್ನು ಮೇಲ್ಭಾಗದಲ್ಲಿ ಬಳಕೆಯಾಗುತ್ತಿದೆ. ಮಳೆ ಇಲ್ಲ, ನಾಲೆಗೆ ನೀರು ಇಲ್ಲದೆ ಜನರು ಗೂಳೆ ಹೋಗುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ನೀರು ಬಳಕೆ ಕಡಿಮೆಯಾಗಬೇಕು. ಮೈಲ್ 69 9 ಫೀಟ್ ಇರಬೇಕು. 2 ಜಿಲ್ಲೆಯ ಜಿಲ್ಲಾಧಿಕಾರಿ ಎಸ್ಪಿ ಅವರು ಕಂದಾಯ ಇಲಾಖೆ ಸೇರಿ ಕೆಲಸ ಮಾಡಿದರೆ ನೀರು ತಲುಪುತ್ತವೆ. ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಆಗಸ್ಟ್ 25ರಂದು ಅಹೋರಾತ್ರಿ ರಸ್ತೆ ತಡೆ ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿ ಲೋಕಾರೆಡ್ಡಿ, ಜೆ ದೇವರಾಜ್ ಗೌಡ, ರಮೇಶ್ ದರ್ಶನ್ಕರ್, ಎಂ ನಾಗರಾಜ್ ಗೌಡ, ಸಿದ್ದರಾಮಯ್ಯ ಸ್ವಾಮಿ, ಎಂ ಶ್ರೀನಿವಾಸ್ ಜಾಲಾಪುರ್ ಕ್ಯಾಂಪ್, ಎಂ ಉದಯ್ ಕುಮಾರ್ ಚಾಗಭಾವಿ, ಹಾಜಿ ಚೌಧರಿ, ಮೌಲಸಾಬ್ ವರ್ಚಸ್, ಕಲ್ಲೂರಿನ ಬಸವರಾಜ್ ನಾಯಕ, ಬೆಳವಿನೂರ ಶಿವಶರಣ ಗೌಡ, ಭೈರಣ್ಣ ನಾಯಕ, ಅಮರೇಗೌಡ ಪನ್ನೂರು, ಡಾಕ್ಟರ್ ನಾಗರಾಜ್ ಪಾಟೀಲ್, ವಿಜಯ್ ಕುಮಾರ್ ಗುಡ್ಡದ ಮನಿ, ಎಂ ಪ್ರಕಾಶಪ್ಪ, ಬುಡ್ಡ ಹನುಮಂತ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ 100 ರೈತರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊಕ್ರಾಣಿ ಗ್ರಾಮದಲ್ಲಿ ಮಾಜಿ ಸಚಿವ ಎನ್ಎಸ್ ಬೋಸರಾಜು ಭೇಟಿ, ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಭರವಸೆ. ಹೊಕ್ರಾಣಿ ಘಟನೆ, ಆರೋಪಿಗಳಿಗೆ ಶಿಕ್ಷೆಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸೂಚನೆ. ಹೊಕ್ರಾಣಿ ಅತ್ಯಾಚಾರ ಘಟನೆ, ಕರ್ತವ್ಯ ಲೋಪ ಆರೋಪದ ಮೇಲೆ 4 ಜನ ಪೇದೆಗಳ ಅಮಾನತ್. ಅತ್ಯಾಚಾರ ಘಟನೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಪ್ರತಿಭಟನೆ. ದಲಿತರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ, ಕೊಲೆ, ಅತ್ಯಾಚಾರ, ಜಿಲ್ಲಾಡಳಿತ ವೈಫಲ್ಯ, ಜೈ ಭೀಮ್ ಆರೋಪ. ಅಕ್ಟೋಬರ್ 25ರಂದು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ, ವೀರೇಂದ್ರ ಜಲ್ದರ್. ಮತ್ತು ಕೊನೆ ಭಾಗಕ್ಕೆ ನೀರು ಹರಿಸುವಂತೆ ಆಗಸ್ಟ್ 25ರಂದು ರಸ್ತಾ ರೋಕ್, ಜೆ ಶರಣಪ್ಪ ಗೌಡ. ಇದಿಷ್ಟು